ಪಂಚಮಸಾಲಿ ಲಿಂಗಾಯತ ಸಮುದಾಯದ ಹೋರಾಟ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ. ಒಂದು ದಿನ ಲಾಠಿ ಚಾರ್ಜ್ ಆಯಿತು, ಮತ್ತೆ ಟೋಲ್ನಲ್ಲಿ ಒಂದು ರಸ್ತೆ ಬಂದು ಮಾಡುವಂಥದ್ದು ಇದೆ. ಒಟ್ಟಾರೆಯಾಗಿ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಪಡೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಶ್ರೀಗಳು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಮುಂದೆ ಇನ್ನೂ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡ್ತಿರ್ತಕ್ಕಂಥದ್ದು. ಜೊತೆಗೆ ಸಮುದಾಯದವರೇ ಆದಂತಹ ಕಾಂಗ್ರೆಸ್ನ ಶಾಸಕರು ಆದಂತಹ ವಿಜಯಾನಂದ ಕಾಶಪ್ಪನವರು ಇದ್ದಾರೆ. ಅವರ ಅನಿಸಿಕೆ, ಅಭಿಪ್ರಾಯಗಳು, ಹೋರಾಟದ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಈಗ ಹೋರಾಟ ನಡೀತು, ತಾವು ಸಮುದಾಯದ ಶಾಸಕರಾಗಿದ್ದೀರಿ, ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿದ್ದೀರಿ. ತಮಗೆ ಎಲ್ಲೋ ಒಂದು ಕಡೆ ಧ್ವನಿ ಎತ್ತುತ್ತಿಲ್ವಾ ಅಂತಕ್ಕಂಥದ್ದು ತಮಗೆ ಅನ್ನಿಸ್ತಾ ಇದೆಯಾ ಸರ್? ನೋಡಿ, ನಮಗೆ ಧ್ವನಿ ಯಾವ ಸಂದರ್ಭದಲ್ಲಿ ಎತ್ತಬೇಕು, ಯಾವಾಗ ಎತ್ತಬೇಕು ಅನ್ನೋದು ಅರಿವನ್ನು ಇಟ್ಕೊಂಡು ಮಾತಾಡೋರು. ಕಾನೂನಾತ್ಮಕವಾಗಿ ಕೂಡ ನಾವು ನೋಡಬೇಕಾಗತ್ತೆ ಏನು ಪರಿಸ್ಥಿತಿ ಇದೆ. ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ತಡೆಯಾಜ್ಞೆ ಇದೆ. ಹಿಂದಿನ ಸರ್ಕಾರ ಕೊಟ್ಟಿರುವಂಥ 2D 2C ಮೀಸಲಾತಿ ಇವತ್ತೇನು ಪ್ರಶ್ನಿಸಿ ಅನೇಕ ಜನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು. ಅದು ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಅದಲ್ಲದೆ ಈ ಹಿಂದಿನ ಸರ್ಕಾರವೇ ನಮಗಿಲ್ಲಿ ಕೊಟ್ಟಂತ ಮಾಡಿ ಹಿಂಬರವನ್ನು ಕೊಟ್ಟಿದ್ದಾರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ. ನಾವು ಅದರ ಆದೇಶ ಕಾಪಿಯನ್ನು ಇವತ್ತು ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದೆ, ಚರ್ಚೆ ಮಾಡಿದೆ. ಅದ್ರ ಬಗ್ಗೆ ಇವತ್ತು ಸರ್ಕಾರ ನಾಳೆ ಮಾನ್ಯ ಮುಖ್ಯಮಂತ್ರಿ ಕೂಡ ಭಾಳ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾರೆ. ಇವತ್ತು ಪೂಜ್ಯರಾಗಲಿ ಯಾರೇ ಹೋರಾಟದಲ್ಲಿರುವಂಥದ್ದು, ಇದು ಒಂದು ಪಕ್ಷಾತೀತವಾದ ಹೋರಾಟ ಇತ್ತು. ಆದರೆ ಆ ಪಕ್ಷಾತೀತವಾದ ಹೋರಾಟವನ್ನು ನಿಲುವನ್ನು ಕಳ್ಕೊಂಡು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ನಡೀತಾ ಇದೆ. ಮೊನ್ನೆ ನಡೆದಿದ್ದು ಘಟನೆ, ನಾವು ಕಳೆದ 3 ವರ್ಷದಿಂದ ಮಾಡಿದಂಥ ಹೋರಾಟದಲ್ಲಿ ಒಂದು ಗಲಾಟೆ ಕೂಡ ಆಗಿಲ್ಲ. ಸುಮಾರು 12 ಲಕ್ಷ ಜನ ಬೆಂಗಳೂರಲ್ಲಿ ಸೇರಿದರು. ಇಲ್ಲೇ ಸುವರ್ಣಸೌಧ ಮುಂದೆ ನಾವು ಸುಮಾರು 7-8 ಲಕ್ಷ ಜನ ಸೇರಿದ್ವಿ. ಅವಾಗೂ ಕೂಡ ಒಂದು ಘಟನೆ ನಡೆಯಲಿಲ್ಲ, ಒಂದು ಲಾಠಿ ಚಾರ್ಜ್ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅನ್ನೋದಕ್ಕೆ ಬಹಳ ಪ್ರಮುಖವಾದಂಥ ವಿಷಯವನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಅಲ್ಲಿ ನಮ್ಮ ಮನಸ್ಸು ಈ ಜನರನ್ನು ಕೇಳಿಸಿ, ಜನರನ್ನು ಮುಂದುಬಿಟ್ಟು ಜನರಿಗೆ ಹಾನಿಯಾಗುವಂಥ ನಿಟ್ಟಿನಲ್ಲಿ ನಮ್ಮ ವಿಚಾರಗಳು ಇದ್ದಿದ್ದಿಲ್ಲ ಅವತ್ತಿನ ವಿಚಾರ. ಆದರೆ ನಿನ್ನೆ ವಿಚಾರ ಏನಾಯಿತು, ಒಂದು ಪಕ್ಷಕ್ಕೆ ಸೀಮಿತವಾದಂಥ ಹೋರಾಟ. ಅಲ್ಲಿ ಕೆಲವಷ್ಟು RSS ಪುಡಾರಿಗಳು ಬಂದು ಇವತ್ತು ನಮ್ಮ ಪಾಪ ಅಮಾಯಕರ ಮೇಲೆ ಇವತ್ತು ಪೊಲೀಸರು ಇವತ್ತು ಲಾಠಿ ಚಾರ್ಜನ್ನು ಮಾಡುವಂಥ ಪರಿಸ್ಥಿತಿ ಅಂತಂದರು. ಕಲ್ಲೆಸ್ತರು ಪೊಲೀಸರ ಮೇಲೆ. ಕಲ್ಲೆಸ್ತಂಥವ್ರು ಇಲ್ಲಿ ಯಾರು? ಅವರು RSS ಅವರೇ. ಅದನ್ನು ಉದ್ದೇಶಪೂರ್ವಕವಾಗಿ ಅವರೇ, ಇದು ಭಾರತೀಯ ಜನತಾ ಪಕ್ಷದ ತಂಡ ಪ್ರಾಯೋಜಿಕ ಹೋರಾಟ. ಅದು ಪೂಜ್ಯರು ಏನಾಗ್ಬಿಟ್ಟಿದೆ, ಅವರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತವಾದಂತೆ ಇವತ್ತು ಆಡ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿದೆ RSS ಅಂದ್ರೆ, ಯಾಕೆಂದ್ರೆ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗಿದೆ, ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಬೇಕು. ಸಮುದಾಯದವರು ಇದ್ದಾರೆ, ಎಲ್ಲರೂ ಕೂಡ ನಿಮ್ಮವರೇ ಇದ್ದಾರೆ. ಸೊ ಹೀಗಾಗಿ ಒಂದು ತನಿಖೆಗೆ ಆಗ್ರಹ ಮಾಡ್ಬೋದಲ್ಲ ತಾವೇ ಕೂಡ? ಖಂಡಿತ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ವಿ. ಇದು ಯಾಕಾಯಿತು, ಸುಮಾರು ಅಲ್ಲಿ ನಮ್ಮ ಸಮುದಾಯದ ಜನರಿಗೆ ಇವತ್ತು ಏಟು ಬಿದ್ದಿದೆ. ನಾವು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಈ ರೀತಿ ಆಗಬಾರ್ದು. ನಾವು ಹಿಂದೆ ಮಾಡಿರುವಂಥ 2.5 ವರ್ಷ ಹೋರಾಟ ಒಂದು ಗಲಾಟೆ ಆಗಿರಲಿಲ್ಲ, ಗೊಂದಲ ಆಗಿರಲಿಲ್ಲ, ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಹಾನಿ ಆಗುವಂತೆ ನಾವು ನೋಡ್ಕೊಂಡಿದ್ವಿ. ಆ ರೀತಿ ನಾವು ನಡ್ಕೊಂಡಿದ್ವಿ. ಆದರೆ ಆ ನಿಲುವು ಇವತ್ತು ಉಳಿದಿಲ್ಲ. ಆ ಸ್ವಾಮೀಜಿ ಹತ್ರ ಕೂಡ ಉಳಿದಿಲ್ಲ. ಸ್ವಾಮೀಜಿ ಕೂಡ ನಿಲುವು ಉಳಿದಿಲ್ಲ. ಅಲ್ಲಿ ಅವರು ಒಂದು ಪಕ್ಷದ ಅಡಿಯಲ್ಲಿ ಬ್ಯಾನರಲ್ಲಿ ಹೋಗಿ ವಕ್ಫ್ ವಿಚಾರ ಮಾತಾಡ್ತಾರಂದ್ರೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟರು ಇವ್ರಿಗೆ? ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಕೇಳೋಕ್ಕೆ ಇಚ್ಛೆಪಡ್ತೀನಿ. ಸಮಾಜದ ಒಬ್ಬ ಕಟ್ಟಕಡೆಯ ಮನುಷ್ಯನಾಗಿ ಕೇಳೋಕ್ಕೆ ಇಚ್ಛೆಪಡ್ತೀನಿ. ನಾನು ರಾಷ್ಟ್ರೀಯ ಅಧ್ಯಕ್ಷ ಬಿಡ್ರಿ, ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟರು? ಒಂದು ಭಾರತೀಯ ಜನತಾ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದ್ರೋಕ್ಕೆ? ಇವರು ಪೂರಾ BJP ಮಯ ಆಗಿದ್ದಾರೆ. ಅದಕ್ಕೆ ಇವತ್ತು ಆದಂಥ ಘಟನೆ ಅದು ಅಷ್ಟೇ. ಅದಕ್ಕೆ ಉದಾಹರಣೆಗಳು ಏನಿಲ್ಲ. ಇವತ್ತು ನಮ್ಮ ಹೋರಾಟ ನಿರಂತರವಾಗಿದೆ, ಕಾನೂನಾತ್ಮಕವಾಗಿದೆ. ಖಂಡಿತವಾಗಿ ಇವತ್ತೇನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತೇನು ಹಿಂದೆ ಮಾಡಿದಿರುವಂಥ ತಪ್ಪಿದೆ, ಅದನ್ನು ಸರಿಪಡಿಸಿಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೀನಿ. ಇವತ್ತು ಸದನದಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಶೀಘ್ರದಲ್ಲೇ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡಿಬೇಕು. ಪೂರ್ಣ ಪ್ರಮಾಣದ ವರದಿ ಬೇಕು. ಮಧ್ಯಂತರ ವರದಿ ಮೇಲೆ ಇವರು 2D 2C ಕೊಟ್ಟಿದ್ದರು, ಅದು ತಪ್ಪಾಗಿದೆ. ಅದಕ್ಕೆ ಸಂಪೂರ್ಣ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದು ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಗುದ್ದಾಡ್ತೀವಿ, ಜಗಳ ಮಾಡ್ತೀವಿ, ಮೀಸಲಾತಿಯನ್ನು ಕೊಡ್ರಿ ಅಂತ ಹೇಳ್ತೀವಿ. ಆದರೆ ಆ ಮೀಸಲಾತಿಯನ್ನು ತರುವಂಥ ಶಕ್ತಿ ಕೂಡ ನಮ್ಮಲ್ಲಿದೆ. ಈ ಗೊಳ್ಳ ಹೋರಾಟಗಳನ್ನು ಬಿಟ್ಟು, ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟವನ್ನು ಬಿಟ್ಟು, ಯಾಕಂದರೆ ಅಲ್ಲಿ ನೋಡ್ರಿ, ಅಶೋಕ್ ಹೋಗಿದ್ದಾರೆ, ವಿಜೇಂದ್ರ ಹೋಗ್ತಾರೆ, ಅವರು ಎಲ್ಲ ಶಾಸಕರು ಅಲ್ಲೇ ಇದ್ದಾರೆ. ಯಾಕೆ ಕಾಂಗ್ರೆಸ್ನವ್ರು ಯಾರು ಭಾಗವಹಿಸ್ತಿಲ್ಲ? ಇದು ಪ್ರಶ್ನೆ ಇದೆಯಲ್ಲ. ಇದನ್ನು ಹೇಳಲ್ಲ, ಉತ್ತರ ಕೊಡಲಿ ಸ್ವಾಮೀಜಿ. ಎಷ್ಟು ಜನಕ್ಕೆ ಕರೆದಾರ? ನನಗೆ ಕರೆದಿದ್ದಾರೆ, ಕೇಳ್ರಿ ಅವರಿಗೆ. ಈ ಪೀಠ ಮಾಡಿದವರು ನಾವು, ಸಮಾಜ ಮಾಡಿದೆ ಪೀಠ. ಗುರುಗಳು ದೊಡ್ಡವರಲ್ಲ, ಇಲ್ಲಿ ಸಮಾಜ ದೊಡ್ಡದು. ಸಮಾಜ ಇವತ್ತು ಗುರುಗಳನ್ನಾಗಿ ಮಾಡಿದೆ. ಅದು ಅರಿವಿಟ್ಕೊಂಡು ನಡಿಬೇಕು ಅವರು. ಹಾಗೆಯೇ ಕೊನೆಯದಾಗಿ ಒಂದು ಪ್ರಶ್ನೆ, ತಾವು RSSನವರು ಒಂದು ವಿಚಾರವನ್ನು ತಂದ್ರಿ. ಅದಾದ ನಂತರ ನಿಮ್ಮದೇ ಸಮುದಾಯದ CC ಪಾಟೀಲ್ ಶಾಸಕರು BJP ಅವರು ಒಂದು ಮಾತನ್ನು ಹೇಳ್ತಾರೆ, ಸರ್ಕಾರವೇ ಕಲ್ಲೊಡಿಸುವಂಥ ಕೆಲಸ ಮಾಡಿದೆ, ಹೀಗಾಗಿ ನ್ಯಾಯಾಂಗ ತನಿಖೆ ಆಗಬೇಕು. ಈ ತನಿಖೆ ಆದರೆ ಖಂಡಿತವಾಗಲೂ ಕೂಡ ಅವರ ಬಯಲಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡ್ರಿ, ತನಿಖೆ ಪ್ರಶ್ನೆ ಇಲ್ಲ. ಮಾನ್ಯ ಗೃಹ ಸಚಿವರು ಭಾಳ ಸ್ಪಷ್ಟವಾಗಿ ಉತ್ತರ ಕೊಟ್ಟರು. ಸುಮಾರು 25 ಜನ ಮೇಲೆ ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ನಮ್ಮ ಜನದ ಮೇಲೆ ಭಾಳ ಆಗಿದೆ. ಅದನ್ನು ನನಗೆ ನೋವಿದೆ. ನಮ್ಮ ಸಮುದಾಯದ ಪಾಪ ಬಡವರಿಗೆ
ಅಮಾಯಕರು. ಏನೋ ಒಂದು ಮೀಸಲಾತಿ ಸಿಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಈಗ ನಾನು ಜನರ ಮುಂದಿಟ್ಕೊಂಡು ನಾವು ಯಾವುದೇ ತಪ್ಪು ಹಾದಿಯನ್ನು ತುಳಿಸ್ಬಾರ್ದು, ಜನರನ್ನು ಬಲಿಪಶು ಮಾಡುವಂಥ ಆಗಬಾರ್ದು. ಇವತ್ತು ಪೂಜ್ಯರಿಗೆ ಏನಾರ ಆಯ್ತಾ, ಅಲ್ಲಿರುವಂಥ ನಾಯಕರಿಗೆ ಏನಾರ ಆಯ್ತಾ? ಆಗಿದ್ದ್ಯಾರಿಗೆ? ಸಾಮಾನ್ಯ ಜನರಿಗೆ. ಪಾಪ ಅವರು ಅಮಾಯಕರು. ನಾಳೆ ಅವರಿಗೆ ಊನಾದರೆ ನಾಳೆ ಯಾರು ನೋಡ್ಕೊತಾರೆ? ಅಷ್ಟಕ್ಕೂ ಕೂಡ ನೀವು ಸಮುದಾಯ ನಾಯಕರು, ನೀವಿದ್ದೀರಿ, ಹಿರಿಯರಿದ್ದೀರಿ, ಸ್ಪಂದಿಸಬೇಕು. ಅಲ್ಲ, ನಾವು ಖಂಡಿತವಾಗಿ ಸ್ಪಂದಿಸ್ತೀವಿ ಸ್ವಾಮಿ. ತನಿಖೆ ಕಲ್ಲು ಹೊಡೆದವ್ರು ಯಾರು ಅಂತ ತನಿಖೆ ಆಗ್ಬೇಕಲ್ವ? ಕಲ್ಲು ಹೊಡೆದವರು ತನಿಖೆ ಆಗೋದಕ್ಕೆ ಇವತ್ತು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಗೃಹ ಸಚಿವರು. ಅದರಲ್ಲಿ ಏನು ತನಿಖೆ ಮಾಡುವಂಥದ್ದು ಉಳಿದಿಲ್ಲ. ಯಾಕಂದರೆ ಅಲ್ಲಿ ನಡೆದಂಥ ಘಟನೆಯನ್ನು ಭಾಳ ಎಳಿ ಎಳೆಯಾಗಿ ಸದನ ಅದೇ ಚರ್ಚೆ ನಡೆದಿದೆ. ಇವತ್ತು ಎಳಿ ಎಳೆಯಾಗಿ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿಲ್ಲ. ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟದ ಆದಮೇಲೆ ಈ ಹೊಡೆದಾಟ ಆಗಿದೆ, ಆಗಿರುವಂಥದ್ದು ಹಾನಿ. ಕಲ್ಲು ತೂರಾಟ ಯಾರು ಹೊಡೆದ್ರು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ ಅಲ್ವಾ? ಯಾಕೆಂತಂದ್ರೆ ಕಾನೂನು ಅಂದಮೇಲೆ ಕಾನೂನಕ್ಕೆ ಒಂದು ನಿಯಂತ್ರಣ ಇದೆ. ಆ ನಿಯಂತ್ರಣ ಮೀರಿದ ಮೇಲೆ ಏನು ಮಾಡುತ್ತೆ? ಕಾನೂನನ್ನು ಕೈ ತಗೊಂಡಾಗ ಏನಾಗುತ್ತೆ? ಅತಿರೇಕಕ್ಕೆ ಹೋದಾಗ ಸಹಜವಾಗಿ ಅಲ್ಲಿ ಕರ್ತವ್ಯ ತನ್ನ ಕಾರ್ಯವನ್ನು ನಡೆಸುತ್ತೆ. ಅದು ಆಗಿರೋದಷ್ಟೇ. ಅಂತಿಮವಾಗಿ ತಾವು ನಾನು ಸಮುದಾಯದ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ, ಈ ಗೊಳ್ಳ ಹೇಳಿಕೆಗಳಿಗೆ ಇವತ್ತು ಏನು ಪ್ರಚೋದನಿಕರಿಗೆ ತಾವು ಯಾರೂ ಭಾಗವಹಿಸಬೇಡ್ರಿ. ಹೋರಾಟದ ಅವಶ್ಯಕತೆ ಬಿದ್ದಾಗ ನಾವು ಹೋರಾಟಕ್ಕೆ ಕರೆ ಕೊಡ್ತೀವಿ. ನಾವೆಲ್ಲರೂ ಕೂಡಿ ಕರೆದಾಗ ನೀವು ಹೋರಾಟಕ್ಕೆ ಬರ್ರಿ. ಇವತ್ತು ಕೇವಲ ಒಂದು BJP ಪ್ರಾಯೋಜಕ ಅಥವಾ ಹೋರಾಟಕ್ಕೆ ಇವತ್ತೇನು ಸ್ವಾಮೀಜಿ ಹೊಟ್ಟಿದ್ದಾರೆ, ಅವರು ತಪ್ಪು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅವರ ಆ ತಪ್ಪು ಸಂದೇಶವನ್ನು ತಾವು ಯಾರೂ ಕೇಳದೆ ನಮ್ಮ ಹೋರಾಟ ನಾವು ಜನಪ್ರತಿನಿಧಿಗಳಾಗಿ ಸದನದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಮೀಸಲಾತಿಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ನಾವು ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಎಲ್ಲ ಪ್ರಯತ್ನಗಳನ್ನ ಪ್ರಾಮಾಣಿಕ ನಿಷ್ಠೆಯಿಂದ ಆ ದೇವರ ಸಾಕ್ಷಿಯಾಗಿ ಮಾಡ್ತೀವಿ. ಆದರೆ ತಾವು ವಿಶ್ವಾಸ ನಂಬಿಕೆಯನ್ನಿಟ್ಟು ತಾವು ಯಾವುದೇ ಒಂದು ಗೊಂದಲಕ್ಕೆ ಸಿಗಲಾಕದಂಗೆ ಇರಬೇಕು ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಶ್ರೀಗಳ ಜೊತೆ ಹೋರಾಟಕ್ಕೆ ಕೈ ಜೋಡಿಸಲೇಬೇಕಾ, ಜೋಡಿಸಬಾರ್ದು? ಸಮುದಾಯದ ಜನರಿಗೆ ಏನು ಹೇಳ್ತೀರಿ? ಅಂತಿಮವಾಗಿ ನಿಮ್ಮ ಕರೆ ಏನು? ನೋಡಿ, ಈ ರೀತಿ ಹೋರಾಟ ಆಗಬಾರ್ದು. ಯಾಕಂದರೆ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿ, ಜನರನ್ನು ತೊಂದರೆಯೊಳಗೆ ಅನುಭವಿಸಿ, ಅವ್ರಿಗೆ ಹೊಡಿಸಿ, ಇವತ್ತು ಅವರು ಆರಾಮಾಗಿ ಐಷಾರಾಮಾಗಿ 5 ಸ್ಟಾರ್ ಹೋಟ್ಲಲ್ಲಿ ಮಲ್ಕೊಳ್ಳೋದಲ್ಲ. ಜನರ ಮಧ್ಯೆ ಇರಬೇಕಂದ್ರೆ ಜನರಿಗೆ ಏನಾಗುತ್ತೆ ಅನ್ನೋದು ಅರಿವು ಇಟ್ಕೊಂಡು ನಡಿಬೇಕಲ್ಲ. ಇವರು ಪದೇ ಪದೇ ಜನರನ್ನು ಕರೆ ಕೊಡೋದು, ರಸ್ತೆ ತಡೆ ಮಾಡೋ ಅನ್ನೋದು ಇದು ಎಷ್ಟು ಮಟ್ಟಿಗೆ ಸರಿ? ಜನರು ತಮ್ಮ ಸ್ವಂತ ದುಡ್ದಂಥ ದುಡ್ಡನ್ನು ಖರ್ಚು ಮಾಡಬೇಕು. ಇವ್ರಿಗೆ ಅರಿವು ಇದೆಯಾ? ಎಷ್ಟು ಹೋರಾಟಗಳನ್ನು ಮಾಡ್ತಾರೆ ಜನ? ಇದನ್ನ ಅರಿವು ಇಟ್ಕೋಬೇಕು. ಸುಮ್ಮನೆ ಪದೇ ಪದೇ ಜನರನ್ನು ದುರ್ಬಳಕೆ ಮಾಡುವಂಥದ್ದು ಆಗಬಾರ್ದು. ಶ್ರೀಗಳಿಗೆ ಈಗ ಪ್ರತಿಭಟನೆ ಕೈ ಜೋಡಿಸೋದು ಬೇಡ ಆಗಿದ್ರೆ ಸಾಮಾನ್ಯ ನಿಮ್ಮ ಸಮುದಾಯದವರು? ಅದು ಪಕ್ಷಾತೀತವಾದ ಹೋರಾಟ ಅಲ್ಲ, ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಬಂದಿದೆ. ಪಕ್ಷಾತೀತ ಹೋರಾಟ ಬಂದಾಗ ನಾನು ಭಾಗವಹಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರು ಹಾಗೆಯೇ ಸಮುದಾಯದ ನಾಯಕರು ಆದಂತಹ ವಿಜಯಾನಂದ ಕಾಶಪ್ಪನವರ ಮಾತು. ಅವರು 2 ಹೇಳಿಕೆಗಳನ್ನು ಹೇಳ್ತಾರೆ. ಒಂದು, ಇಲ್ಲಿ ಕಲ್ಲು ತೂರಾಟ ಆದಂಥವರು, ಕಲ್ಲು ತೂರಾಟವನ್ನು ಮಾಡಿದಂಥವ್ರು RSSನ ಪುಡಾರಿಗಳು ಅಂತಕ್ಕಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡ್ತಾರೆ ಒಂದು ಕಡೆ. ಮತ್ತೊಂದು ಕಡೆ ಶ್ರೀಗಳ ಜೊತೆ ಸಮುದಾಯದ ಏನು ಎಲ್ಲ ಜನರಿದ್ದಾರೆ, ಅವ್ರು ಯಾರು ಕೂಡ ಸಮುದಾಯದವರು ಕೈ ಜೋಡಿಸಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಸಮುದಾಯದ ಕರೆ ಕೊಟ್ಟಿರ್ತಕ್ಕಂಥ ಹೋರಾಟ ಏನಿದೆ, ಸಮುದಾಯ ನಾಯಕರು ಇದಕ್ಕೆ ಜನ ಬೆಂಬಲವನ್ನು ಕೊಡ್ತಾರಾ, ಅಥವಾ ಇದು ಇಷ್ಟಕ್ಕೆ ಸಮುದಾಯ ಏನೋ ಮತ್ತೆ ಮುಂದುವರಿಯುತ್ತಾ, ಸ್ವರೂಪ ಪಡ್ಕೊಳ್ಳುತ್ತಾ, ಏನು ಎಲ್ಲವನ್ನೂ ಕೂಡ ಒಂದಷ್ಟು ಕುತೂಹಲ ಹುಟ್ಟಿಸಿರ್ತಕ್ಕಂಥದ್ದು. ಸದ್ಯದಲ್ಲೇ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂಥ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.